ಹಾಯ್ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ MD ಹ್ಯಾಪಿ. ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಾದರಿ ಪ್ರಶ್ನೆ ಪತ್ರಿಕೆ 1. ವಿದ್ಯಾರ್ಥಿಗಳೇ, ನಾನು ಈ ವಿಡಿಯೋದಲ್ಲಿ ನಿಮಗೆ ದ್ವಿತೀಯ PUC ಎಜುಕೇಷನ್ ಶಿಕ್ಷಣಶಾಸ್ತ್ರ ಈ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಮಾದರಿ ಪ್ರಶ್ನೆ ಪತ್ರಿಕೆ ಹೇಗೆ ಬಂದಿವೆ ಅಂತ ಹೇಳಿ ಗಮನಿಸಿಕೊಂಡು ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ಆ್ಯನ್ಯುವಲ್ ಎಕ್ಸಾಮ್ ಪರೀಕ್ಷೆಗಳನ್ನು ತಯಾರು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಮಗೆ ಎಜುಕೇಷನಲ್ ಕ್ವಶನ್ ಪೇಪರ್ ಇದ್ದೆ ಬಿಡಿ ಅಂತೇಳಿ ಎಜುಕೇಷನ್. ಸೊ ಹಾಗಾಗಿ ಎಜುಕೇಷನ್ ಕ್ವಶನ್ ಪೇಪರ್ ತೆಗೆದುಕೊಂಡು ಬಂದಿನಿ. ಸೊ ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಬನ್ನಿ ಪ್ರಶ್ನೆ ಪತ್ರಿಕೆ ನೋಡಿ. ಅದಕ್ಕಿಂತ ಮೊದಲು ಸೂಚನೆಗಳನ್ನು ನೋಡಿ. ಪ್ರಶ್ನೆಗಳ ಸಂಖ್ಯೆಗಳನ್ನು ಉತ್ತರ ಪತ್ರಿಕೆ ಎಡಭಾಗದಲ್ಲಿ ಸ್ಪಷ್ಟವಾಗಿ ಬರೀಬೇಕು. ಅಂದರೆ ಎಡಭಾಗದಲ್ಲಿ ಬರೀಬೇಕು. ಪ್ರತಿಯೊಂದು ವಿಭಾಗದಲ್ಲಿ ನೀಡಿರುವ ಸೂಚನೆಗಳಿಗೆ ಅನುಸಾರವಾಗಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅಂದರೆ ನೀಡಿರುವ ಸೂಚನೆಗೆ ಅನುಸಾರವಾಗಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಕೇಳಿದ್ದಾರೆ ಅವರು. ಅಂದರೆ ವಿಭಾಗವಾರು. ವಿಭಾಗ ಎ ಅಲ್ಲಿರುವಂತಹ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಪ್ರತಿಯೊಂದು ವಿಷಯದಲ್ಲಿ ಇದನ್ನು ಮಾತ್ರ ಮೆನ್ಷನ್ ಮಾಡಿದೆ. ಯಾಕಂತಂದರೆ ನೀವು ಫಸ್ಟ್ ಏನು ಉತ್ತರ ಬರೀತೀರಿ ಅದೇ ಫೈನಲ್ ಅಂತ ಅವ್ರು ಹೇಳ್ತಾರೆ. ರೇಖಾಚಿತ್ರ ಅಥವಾ ಗ್ರಾಫ್ ಮತ್ತು ಭೂಪಟಗಳನ್ನು ಒಳಗೊಂಡ ಪ್ರಶ್ನೆಗಳಿಗೆ ಪರ್ಯಾಯವಾಗಿ ಪ್ರಶ್ನೆ ಪತ್ರಿಕೆಯ ಕೊನೆಯಲ್ಲಿ ಪ್ರತ್ಯೇಕ ವಿಭಾಗದಲ್ಲಿ ದೃಷ್ಟಿ ಸವಾಲುಗಳುಳ್ಳ ವಿದ್ಯಾರ್ಥಿಗಳಿಗೆ ವಿವರಣಾತ್ಮಕ ಪ್ರಶ್ನೆಗಳು, ಅಂದರೆ ದೃಷ್ಟಿ ಚೇತನ ಏನಿರ್ತಾರಲ್ಲ ಸ್ವಂತ ವಿದ್ಯಾರ್ಥಿಗಳಿಗೆ ಆ ಒಂದು ಪ್ರಶ್ನೆಗಳನ್ನು ನೀಡಿದ್ದಾರೆ ಅಂತ ಹೇಳ್ತೀನಿ. ನಿಮಗೆಲ್ಲ ಗೊತ್ತು, ಶೈಕ್ಷಣಿಕ ವರ್ಷ 24-25 ಗರಿಷ್ಠಾಂಕ 80 ಇರ್ತವೆ. ಸೊ ಒಟ್ಟು ಸಂಖ್ಯೆಗಳು 41 ಬರ್ತವೆ, 3 ಗಂಟೆ. ಸರಿ, ಇದೆಲ್ಲ ಸೂಚನೆಗಳಾದ ನಂತರ ವಿಭಾಗವಾರು ನಾವು ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಸೊ ಮೊದಲು ಪ್ರಶ್ನೆಗಳನ್ನು ನೋಡಿ, ನಾನು ತದನಂತರ ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಕೀ ಆನ್ಸರನ್ನು ಕೊಡ್ತೀನಿ ನಾನು. ಹೌದಾ? ಸರಿ, ಬನ್ನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ತರ್ಕಬದ್ಧ ಕ್ರಮಬದ್ಧವಾದ ಆಲೋಚನೆ ಯಾವುದು? ನೋಡ್ರಿ, ಸಂವೇದನೆ, ವಿವೇಚನೆ, ಪೂರ್ವಾನುಭವ, ಸಮಸ್ಯೆ ಪರಿಹಾರ. 2ನೇ ಪ್ರಶ್ನೆ ನೋಡಿ, ಸೃಜನಾತ್ಮಕತೆ ಪದದ ಉತ್ಪತ್ತಿ ಅಂತ ಕೇಳಿದ್ದಾರೆ. ಕೆರಿಯರ್, ಕೇರ್, ಕಂಫರ್ಟ್ ಮತ್ತು ಕಂಪೋಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ಉತ್ತರ ಯಾವುದು ಅಂತೇಳಿ ನೀವು ಉತ್ತರ ಗೊತ್ತಿದ್ರೆ ನಾನು ಕೊಡ್ತೀನಿ, ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಡಿಸ್ಗ್ರಾಫಿಯಾ ಯಾವ ದೌರ್ಜನ್ಯವನ್ನು ಸೂಚಿಸುತ್ತದೆ? ಡಿಸ್ಗ್ರಾಫಿಯಾ ಸೈಕಾಲಜಿ ಆಲ್ರೆಡಿ ನಿಮ್ಮ ಶಿಕ್ಷಕರು ಓದಿದ್ರೆ ಗೊತ್ತಿರ್ತದೆ. ಓದಿನ, ಮಾನಸಿಕ, ಅಂಕಗಣಿತ, ಬರವಣಿಗೆ. ಸಂಸ್ಥೆಯ ಸಾಮಾನ್ಯ ಗುರಿಗಳನ್ನು ತಲುಪುವಲ್ಲ ಎಲ್ಲ ಸದಸ್ಯರ ನಡುವಿನ ಸಮನ್ವಯತೆ ತರುವ ಪ್ರಕ್ರಿಯೆ ಸಂಘಟನೆ, ನಿಯಂತ್ರಣ, ಯೋಜನೆ, ಸಿಬ್ಬಂದಿ ವ್ಯವಸ್ಥೆ. ಯಾವುದು ಅಂತ ಹೇಳಿ ನನಗೆ ಹೇಳಿ. 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಲಕ್ಷ್ಮಿ ಎಂಬ ವಿದ್ಯಾರ್ಥಿನಿ ವಿಶ್ವಸಂಸ್ಥೆ ವೇದಿಕೆಯಲ್ಲಿ ಜಾಗತಿಕ ತಾಪಮಾನದ ಬಗ್ಗೆ ನಿರ್ಗಳವಾಗಿ ಮಾತನಾಡಿ ಎಲ್ಲರ ಮೆಚ್ಚುಗೆ ಪಾತ್ರರಾಗುತ್ತಾಳೆ. ಆ ವಿದ್ಯಾರ್ಥಿನಿ ಯಾವ ಕೌಶಲ್ಯದ ಮೇಲೆ ಪ್ರಭುತ್ವ ಸಾಧಿಸಿದ್ದಾಳೆ? ಹೌದಾ? ತಾಂತ್ರಿಕ ಕೌಶಲ್ಯ, ನಾಯಕತ್ವದ ಕೌಶಲ್ಯ, ಸಂವಹನ ಕೌಶಲ್ಯ, ವೃತ್ತಿ ಕೌಶಲ್ಯ. ಸೊ ಇವು 5 ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳಾದಾಗ ಇನ್ನು ನಿಮಗೆ ಇಲ್ಲಿ ನಾನು ನೋಡ್ತಾ ಹೇಳ್ತೀನಿ. ಬಿಟ್ಟ ಸ್ಥಳವನ್ನು ಕೊಟ್ಟಿರುವಂಥ ಆವರಣದಲ್ಲಿ ಸೂಕ್ತ ಉತ್ತರನ ಆರಿಸಿ ಬರೆಯಿರಿ. ಅನುವಂಶೀಯತೆಯ ಮೂಲ ಘಟಕಗಳೆಂದರೇನು? ಕೊಟ್ಟಿರುವ ಆಯ್ಕೆಗಳಲ್ಲಿ ನೀವು ಅದನ್ನು ಯಾವ ಉತ್ತರ ಅಂತೇಳಿ ಗಮನಿಸಿ ಬರಿಬೇಕು. 7ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ. ಹೌದಾ? ಬಹುಮಾಧ್ಯಮ ಅಂಗಗಳಿಂದ ವಿನ್ಯಾಸಗೊಳಿಸಿದ ವರ್ಗಕೋಣೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಕ್ರಿಯಾ ಸಂಶೋಧನೆಯ ಜನಕ ಯಾರು? ನೋಡಿ, ಗ್ರಾಹಕನ ಬಳಕೆಗೆ ಸರಿ ಹೊಂದುವಂತಿರುವುದೇ. ನೋಡ್ರಿ, ಗ್ರಾಹಕನ ಬಳಕೆಗೆ ಸರಿ ಹೊಂದುವಂತಿರುವುದೇ ಎಂಬ ಪ್ರಶ್ನೆ ಕೇಳಿದರೆ ಒಟ್ಟಿರುವಂಥ 5 ಉತ್ತರಗಳು ಬಹಳ ಸರಳವಾಗಿ ಸಿಗ್ತವೆ. ಆದರೆ ಪರಿಪೂರ್ಣವಾಗಿ ವಿಷಯವನ್ನು ನೀವು ಓದಿರಬೇಕು, ಅವಾಗ ಮಾತ್ರ ಸಿಗ್ತದೆ. ಸೊ ಇನ್ನೇನು ಪ್ರಿಪರೇಟರಿ ಎಕ್ಸಾಮ್ಗಳು ಎಲ್ಲ ಕಾಲೇಜ್ಗಳಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಸೊ ದಯವಿಟ್ಟು ನಮ್ಮ ಪ್ಲೇಲಿಸ್ಟಿಗೆ ಹೋಗಿ ನಿಮಗೆ ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ, ಇಂಗ್ಲೀಷ್, ಕನ್ನಡ, ಹಿಂದಿ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ ಪೇಪರ್ಗಳು ಸಿಗ್ತವೆ. ಆ ಕ್ವಶನ್ ಪೇಪರ್ ವಿಡಿಯೋಗಳು ಸಿಗ್ತವೆ. ಅವುಗಳನ್ನು ತೆಗೆದುಕೊಂಡು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಸ್ ಏನೋ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ಹೊಂದಿಸಿ ಬರೆ ಕಡೆ ಹೋಗೋಣ ನಾವು. ನೋಡಿ, ಹೊಂದಿಸಿ ಬರೆಯಲ್ಲಿ A, B ಅಂತ ಸೆಕ್ಷನ್ ಇರ್ತದೆ. ನಿಮಗೆಲ್ಲ ಗೊತ್ತು, ಆಲ್ರೆಡಿ ನೀವೆಲ್ಲ ಬರೆದಿರ್ತೀರಿ. ನಾಯಕ ಗ್ರಂಥಿ, ಅವಧಾನ ಕೊರತೆ, ಸಂವಿಧಾನ ವಿಧಿ 21A, ಸಂವಹನದಲ್ಲಿ ಸಂಕೇತ ವಿಘಟಕ, ಹವಾಮಾನ ಮುನ್ಸೂಚನೆ. ಸೊ ಉತ್ತರಗಳನ್ನು ನಾನು ಕೊಡ್ತೇನೆ ಮುಂದಿನ ವಿಡಿಯೋದಲ್ಲಿ. ಸೊ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದೇವೆ ಶಿಕ್ಷಣದ ಮೇಲೆ, ಅಂದರೆ ಶಿಕ್ಷಣ ಸಬ್ಜೆಕ್ಟ್ ಅಂದರೆ ಎಜುಕೇಷನ್ ಮೇಲೆ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು. 1 ಅಂಕದ ಪ್ರಶ್ನೆಗಳು, 5 ಪ್ರಶ್ನೆಗಳು ಕೇಳ್ತಾರೆ ಇಲ್ಲಿ. ಸೃಜನಾತ್ಮಕ ಚಿಂತನೆ ಅರ್ಥ ಬರೆಯಿರಿ. ವೈಯಕ್ತಿಕ ಭಿನ್ನತೆ ಎಂದರೇನು? TQM ಅನ್ನು ವಿಸ್ತರಿಸಿ. ಶೈಕ್ಷಣಿಕ ಸಂಶೋಧನೆ ಪರಿಕಲ್ಪನೆಯನ್ನು ತಿಳಿಸಿ.
ದತ್ತಾಂಶವನ್ನು ಶೀರ್ಷಿಕೆಯೊಂದಿಗೆ ಕಂಬ ಸಾಲು ಹಾಗೂ ಅಡ್ಡ ಸಾಲುಗಳಿಂದ ವ್ಯವಸ್ಥಿತ ರೀತಿಯಲ್ಲಿ ನಿರೂಪಿಸುವ ವಿಧಾನಕ್ಕೆ ಏನೆಂದು ಕರೆಯುತ್ತಾರೆ. ಸೊ ಒಟ್ಟು 5 ಅಂಕಗಳು ನಿಮಗೆ ಒಂದು ವಾಕ್ಯದಲ್ಲಿ ಕೇಳ್ತಾರೆ. ಸೊ ಪ್ರಿಂಟ್ ಆಧಾರದ ಮೇಲೆ ಪ್ರಶ್ನೆಗಳು ಬಂದಿರೋದ್ರಿಂದ ನಿಮಗೆ ಗೊತ್ತಾಗ್ತದೆ ಯಾವ ವಿಭಾಗದ ಮೇಲೆ ಬಂದಿರ್ತವೆ, ಯಾಕಂದ್ರೆ ಫಸ್ಟ್ PUC ಆಲ್ರೆಡಿ ಬರೆದಿರ್ತೀರಿ. ಸೊ ಬಿ ನೋಡಿದಾಗ 2 ಅಂಕದ ಪ್ರಶ್ನೆಗಳಿರ್ತವೆ, ಅವುಗಳನ್ನು ನೋಡಿಕೊಂಡು ನೀವು ಬರೀಬೇಕಾಗ್ತದೆ. ಪ್ರತಿಯೊಂದಕ್ಕೆ ಅಂದರೆ ಎಷ್ಟು ಯಾವುದಾದ್ರು 10 ಪ್ರಶ್ನೆಗಳು 20 ಅಂಕಗಳು ನಿಮಗೆ ಇಲ್ಲಿ ಸಿಗ್ತವೆ. ಸೊ ಇವುಗಳ ಪ್ರಶ್ನೆಗಳನ್ನು ನೋಡಿ ಒಂದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಹೌದಾ, ನಾನು ಎಲ್ಲವನ್ನು ಓದಕ್ಕೆ ಹೋಗಲ್ಲ, ಎಲ್ಲವನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಸರ್ ನನಗಿದು PDF ಬೇಕು ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ. ಆ ಲಿಂಕನ್ನು ಬಳಸ್ಕೊಂಡು ಟೆಲಿಗ್ರಾಮ್ ಹೋಗಿ ಈ ಪ್ರಶ್ನೆ ಪತ್ರಿಕೆ ನಾನು ಹಾಕಿರ್ತೀನಿ. ಇನ್ನು ಮುಂದೆ ಭಾಗ ಸಿಗೆ ಹೋಗೋಣ. ಭಾಗ ಸಿಯಲ್ಲಿ ಯಾವುದಾದ್ರೂ 6 ಪ್ರಶ್ನೆಗೆ ಪ್ರತಿಯೊಂದಕ್ಕೆ 15 ವಾಕ್ಯದಲ್ಲಿ ಉತ್ತರಿಸಬೇಕು. 30 ಅಂಕ ದೊಡ್ಡ ಪ್ರಬಂಧ ವಿಭಾಗವಾಗಿರೋದ್ರಿಂದ 30 ಅಂಕ ನಿಮಗೆ ಇಲ್ಲಿ ಸಿಗ್ತದೆ. ಸೊ ಕೆಳಗಿನ 6 ಪ್ರಶ್ನೆಗೆ ಪ್ರತಿಯೊಂದು 15-20 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಳಿತಾರೆ. ಸೊ ಎಷ್ಟು ನಿಮಗೆ ಅಂತಂದರೆ ಇಲ್ಲಿ ಮಿನಿಮಮ್ ಒಂದು 8 ಅಥವಾ 9 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅವುಗಳ ಆಧಾರವಾಗಿಟ್ಟುಕೊಂಡು ನೀವೇನು ಮಾಡಬೇಕು ಅಂತಂದರೆ ಸೊ ಬೇಕಾದ 6ಕ್ಕೆ ಉತ್ತರವನ್ನು ಬಿಡಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇನ್ನು ಭಾಗ ಡಿ ಒಂದು ಪ್ರಶ್ನೆಗೆ ಪ್ರತಿಯೊಂದಕ್ಕೆ ಅಂದರೆ ಚಾಯ್ಸಿಂಗ್ 3 ಅಥವಾ 4 ಕೊಟ್ಟಿದ್ದಾರೆ. 35-40 ವಾಕ್ಯದಲ್ಲಿ ಉತ್ತರಿಸಿ 10 ಅಂಕದ ಪ್ರಶ್ನೆ. ಈಗ ನೋಡಿರಿ, ಕೆಳಗಿನ ಕೋಷ್ಟಕದಲ್ಲಿನ ದತ್ತಾಂಶಗಳಿಗೆ ಸರಾಸರಿ ಬದ್ಧಾಂಕ ಮತ್ತು ಬಹುಫಲಕವನ್ನು ಲೆಕ್ಕಿರಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ವರ್ಗಾಂತರಗಳು ಮತ್ತು ಆವೃತ್ತಿಗಳನ್ನು ಕೊಟ್ಟಿದ್ದಾರೆ. ಸೊ ಆಧಾರವಾಗಿ ನೀವೇನು ಮಾಡಬೇಕು ಅಂತಂದರೆ ಅದಕ್ಕೆ ಸರಾಸರಿ ಲೆಕ್ಕವನ್ನು ಮಾಡಿರಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಏನಪ್ಪ ಅಂತಂದರೆ ಈ ಶಿಕ್ಷಣ ಶಾಸ್ತ್ರದ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು ವಿದ್ಯಾರ್ಥಿಗಳೇ. ಇದರ ಸಂಪೂರ್ಣ ಕೀ ಆನ್ಸರನ್ನು ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ವಿಡಿಯೋ ಲೈಕ್ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.